ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರವಿ ಶಿರಿಯಾರ. ನನ್ನ ಯೂಟ್ಯೂಬ್ ನೋಡ್ತೇವೆ ಸ್ವಾಗತ ಸುಸ್ವಾಗತ. ಹಾಗೆ ಹೊಸದಾಗಿ ನೋಡ್ತೇವೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನು ಇವಾಗ ಇದ್ದೆ ಅಬುದಾಬಿ ಏರ್ಪೋರ್ಟ್. ಫಸ್ಟ್ ಟೈಮ್ ನಾನು ಇವತ್ತು ಅಬುದಾಬಿ ಏರ್ಪೋರ್ಟಿಂದ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಅಂದರೆ ದುಬೈಯಲ್ಲಿ ಇದ್ದೆ ನಾನು 13 ಇಯರ್ಸ್ ಆಯಿತು, 13 ವರ್ಷ. ಅದು ಫಸ್ಟ್ ಟೈಮ್ ನಾನು ಇವತ್ತು ಅಬುದಾಬಿ ಏರ್ಪೋರ್ಟ್ ನೋಡಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ನಾನು ಈ ಸತಿ ಮಾತ್ರ ಅಬುದಾಬಿ ಏರ್ಪೋರ್ಟೇ ನಾನು ಚೂಸ್ ಮಾಡಿದೆ. ಯಾಕಂತ ಹೇಳಿದ್ರೆ ಒಂದ್ಸಲಿ ಆದ್ರೂ ನೋಡ್ಬೇಕನ್ನೋ ಒಂದು ಆಸೆ ಇತ್ತು. ಸೊ ನಮ್ಗೆ ಇಲ್ಲಿಂದ ಹೋಗಲಿಕ್ಕೆ ಮಿನಿಮಮ್ ಏನಿಲ್ಲ ಒಂದು 1 ಗಂಟೆ ಬೇಕಾಗತ್ತೆ. ನಾನು 11 ಗಂಟೆಗೆ ದುಬೈಯಿಂದ ಹೊರಟಿದ್ದೆ. ನಾನು ಇಂಡಿಯನ್ ಟೈಮ್ 12:30 ಆಗಿರುತ್ತೆ. 1.5 ಗಂಟೆ ವ್ಯತ್ಯಾಸ. ಇಲ್ಲಿ 11 ಗಂಟೆ ಆಗಿದ್ರೆ ಇಂಡಿಯನ್ ಟೈಮ್ 12:30 ಆಗಿರುತ್ತೆ. ಬಟ್ ನಾನು 11 ಗಂಟೆಯಿಂದ ಹೊರಟಿದೆ. ಇಲ್ಲಿ ಬರುವತ್ತಿಗೆ 11 ಅಂತ ಹೇಳಿದ್ರೆ 12 ಕಾಲ ಆಗಿತ್ತು. ಬಟ್ 1 ಅವರ್ ಜರ್ನಿ ಇರುತ್ತೆ. ನೋಡಿ ಎಷ್ಟು ಚಂದ ಕಾಣ್ತು ಅಬುದಾಬಿ ಏರ್ಪೋರ್ಟ್. ಹಾಗೆ ಇದ್ರ ವಿಸ್ತೀರ್ಣ ಎಷ್ಟು ಕೇಳಿದ್ರೆ ನೀವು ನಂಬಲ್ಲ, ಯಾರೂ ನಂಬಲ್ಲ. 15,000 ಎಕರೆ ಜಾಗದಲ್ಲಿ ಈ ಏರ್ಪೋರ್ಟ್ ಇದೆ. ಹೈಟ್ ಎಷ್ಟು ಕೇಳಿದ್ರೆ 88 ಅಡಿ, 88 ಫೀಟ್ ಉಂಟಿದ್ರು ಎತ್ತರ ನೋಡಿ. ಬಟ್ ನಮ್ಗೆ ಇದನ್ನು ಊಹೆ ಮಾಡೋಕ್ಕಾಗಲ್ಲ. ಹಾಗೆ ನಾನು ಮೊದಲಿಂದಾನು ಅಬುದಾಬಿ ಏರ್ಪೋರ್ಟ್ ನೋಡ್ಕೊಂಡು ತುಂಬಾ ಆಸೆ ಇತ್ತಲ್ಲ, ಹಾಗಾಗಿ ಬಂದೆ. ಇಲ್ಲಿ ಟರ್ಮಿನಲ್ 3 ಇದೆ, 1, 2, 3. ಹಾಗೆ ಇಲ್ಲಿ ಶಾಪಿಂಗ್ ಮಾಡಕ್ಕೆ ಡ್ಯೂಟಿ ಫ್ರೀಂದನೂ ಖರೀದಿ ಮಾಡ್ಬೋದು. ಚಾಕ್ಲೇಟ್, ಆಲ್ಕೋಹಾಲ್, ತುಂಬ ಎಲ್ಲ ಡ್ರೆಸ್ ಗೀಸ್ ಪೂರ ಇರುತ್ತೆ ಡ್ಯೂಟಿ ಫ್ರೀಯಲ್ಲಿ. ಎಲ್ಲ ವಿಡಿಯೋ ನಿಮ್ಗೆ ನಾನು ಅಪ್ಡೇಟ್ ಮಾಡ್ತೆ, ತೋರಿಸಿಕೊಡ್ತೇನೆ ನಿಮ್ಗೆ ವಿಡಿಯೋನ. ಕರ್ಕೊಂಡು ಹೋಗಿದ್ದೆ, ಅದು ಲಗೇಜ್ ಇನ್ಕ್ಲೂಡ್ ಆಗಿರೋದು.
ಬಟ್ ಏನು ಬೇಕಾದ್ರೂ ಖರೀದಿ ಮಾಡ್ಬೋದು. ಆದರೆ ಡ್ರಿಂಕ್ಸ್ ಮಾತ್ರ ಜಾಸ್ತಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಆಲ್ಕೋಹಾಲ್ ಎಷ್ಟು ಹೇಳಿದ್ರೆ ಅದನ್ನು 3 ಬಾಟಲ್ ತಗೊಂಡು ಹೋಗ್ಬೋದು. 2 ಬೈ ಗೆಟ್ 1 ಫ್ರೀ ಇರುತ್ತಲ್ಲ, ಅದು ತಗೊಂಡು ಹೋಗ್ಬೋದು ಅಷ್ಟೇ. ಬಟ್ ಎಲ್ಲ ಫ್ಲೈಟಲ್ಲೇ ಚೆಕ್ ಮಾಡ್ತೋ ಅನ್ನೋ ನಮಗೂ ಗೊತ್ತಿಲ್ಲ. ಆದರೆ ಇಂಡಿಗೋದಲ್ಲಿ ಚೆಕ್ ಮಾಡೋದಿಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ದುಬೈಯಿಂದನೂ ತಗೊಂಡು ಹೋಗಿದ್ದೆ. ಬಟ್ ಇಂಡಿಗೋದಲ್ಲಿ ಹ್ಯಾಂಡ್ ಬ್ಯಾಗ್ ಚೆಕ್ ಮಾಡೋದಿಲ್ಲ. ಅಬುದಾಬಿಯಲ್ಲೂ ಚೆಕ್ ಮಾಡಲಿಲ್ಲ. ಬಟ್ ನನ್ನ ಅನಿಸಿಕೆ ಚೆಕ್ ಮಾಡೋದಿಲ್ಲ ಯಾವುದರಲ್ಲಿ, ಇಂಡಿಗೋದಲ್ಲಿ ನನ್ನ ಅನಿಸಿಕೆ. ಒಂದೊಂದು ಟೈಮ್ ರೂಲ್ಸ್ ಬೇರೆ ಇರುತ್ತೆ ಅವ್ರದ್ದು, ಅದು ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗೆ ತುಂಬ ಖುಷಿ ಆಯಿತು ಅಬುದಾಬಿ ಏರ್ಪೋರ್ಟ್ ನೋಡಿ. ಹಾಗೆ ಇದು ಓಪನ್ ಆಗಿರೋದು ಜನವರಿ 2ನೇ ತಾರೀಕು 1982ರಲ್ಲಿ. ಜನವರಿ 2, 1982ರಲ್ಲಿ ಇದು ಉದ್ಘಾಟನೆ ಆಗಿದೆ. ಇವಾಗ ಚಂದ ಐತದ ಮೇಲ್ಗಡೆ ಡೆಕೋರೇಷನ್ ಸೈಡ್ ತುಂಬ ಖುಷಿ ಆಗ್ತದೆ. ಹಂಗೆ ಹೋಗುವತ್ತಿಗೆ ನನಗೊಬ್ಬರು ನನ್ನ ಫ್ರೆಂಡ್ ಅಂತ ಹೇಳಿದ್ದು ಮುಂಚೆ. ಬಟ್ ಅವರು ತಮಿಳ್ನಾಡೋರು. ಹಾಗೆ ಹೆಲ್ಪ್ ಮಾಡ್ತಾರೆ ನನ್ನ ಕೈಯಲ್ಲಿ ಲಗೇಜ್ ಅಂತ ಹೇಳಿದೆ. ನಾನು ಆಲ್ರೆಡಿ 30 ಕಿಲೋ ನನ್ನ ಬ್ಯಾಗಲ್ಲಿ ಇತ್ತು. ಆಲ್ರೆಡಿ ಹ್ಯಾಂಡ್ ಬ್ಯಾಗಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 15 ಕಿಲೋ ಇತ್ತು. ಮಿನಿಮಮ್ ಇರೋದು 8 ಕಿಲೋ. ನಮ್ಮಲ್ಲಿ ಅದು ಕೊಟ್ಟಿರೋದು 8 ಕ್ಯಾಬು 10 10 ಇರ್ಬೋದು. ನನ್ನೊಂದು ಏನಿಲ್ಲ ಅಂತ ಹೇಳಿದ್ರೆ 15 ಕಿಲೋ 15 ಕಿಲೋ ಮೇಲೆ ಇತ್ತು ನಾನು. ಬೇಡದೇ ಇರೋದು. ಬಟ್ ಅಲ್ಲ ಅಕಸ್ಮಾತ್ ಎಲ್ಲರೂ ವೇಟ್ ಮಾಡ್ಲಿಕ್ಕೆ ಎಲ್ಲರೂ ಬಂದ್ರೆ ಅದನ್ನ ಬೇಡದೇ ಇರೋದಲ್ಲೇ ಇಟ್ಟೋಗ್ಬೇಕಷ್ಟೆ ಅಂತ ಮೂಮೆಂಟ್. ಯಾಕಂತ ಹೇಳಿದ್ರೆ ಗೊತ್ತೇ ಇರುತ್ತೆ, ಊರಿಗೆ ಹೋಗುವಾಗ ನೋಡಿದ್ರು ಕೂಡ ಅದನ್ನ ತಕೊಳ್ಬೇಕು, ಇದನ್ನ ತಕೊಳ್ಬೇಕು, ಅದನ್ನ ಖರೀದಿ ಮಾಡ್ಬೇಕು, ಅವರಿಗೆ ತಗೊಳ್ಬೇಕು, ಸೆಂಟು ಪರ್ಫ್ಯೂಮ್ ಅಂತ ಎಲ್ಲ ಖರೀದಿ ಮಾಡ್ತಾ ಇರ್ತೀವಿ ಒನ್ ಬೈ ಒನ್. ಅವಾಗ ನಮ್ಗೆ ಅದು ಲಗೇಜ್ ಗೊತ್ತಾಗ ಎಷ್ಟು ಕಿಲೋ ಆಯ್ತು ಅಂತ ಗೊತ್ತಾಗೋದಿಲ್ಲ ಅಲ್ಲ. ಅದನ್ನ ಪೂರ ತಕೊಳ್ತಾ ಇರ್ಬೇಕಾಗತ್ತೆ. ಆಮೇಲೆ ಗೊತ್ತಾಗೋದು ನಾವು ಪ್ಯಾಕ್ ಮಾಡುವಾಗ, ಓ ಇಷ್ಟ ಆಯ್ತಲ್ಲ ಅಂತ ಅನ್ಕೊಂತೀವಿ. ಯಾವ್ದು ಬಿಟ್ಟು ಹೋಗಿ ಮನ್ಸು ಬರಲ್ಲ. ಓ
ಇದು ಬಿಟ್ಟು ಹೋದ್ರೆ ಇಲ್ಲೇ ಉಳಿದು ಹೋಗುತ್ತಲ್ಲ ಅನ್ನೋ ಒಂದು ಮನ್ಸಲ್ಲಿ ಇರುತ್ತೆ. ಅದೆಲ್ಲ ತಕೊಳ್ಬೇಕು ಅನ್ನೋದು ಖುಷಿಯಲ್ಲಿ ಇರುತ್ತೆ. ಅದಕ್ಕೆ ನಾವೆಂತ ಮಾಡ್ತೀವಿ, ಎಲ್ಲದೂ ನಾವು ತಕೋ ಕಡೆಗೆ ಎಂತ ಮಾಡುದು, ಅಲ್ಲಿ ಉಳಿದ್ರೆ ವೆಯ್ಟ್ ಜಾಸ್ತಿ ಆದ್ರೆ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಬಿಟ್ಟು ಹೋಗಾಗತ್ತೆ. ಅದಕ್ಕೆ ನಾನೇನ್ ಹೇಳುದು ಕೇಳಿದ್ರೆ, ಆದಷ್ಟು ಎಷ್ಟು ನಾವು ಟಿಕೆಟ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ ಅಷ್ಟು ತಕೊಂಡು ಹೋಗ್ಬೇಕು. ಈಗ 30 ಕಿಲೋ ಅಂತ ಇರುತ್ತೆ, ನಾವು ಆಕ್ಚುಲಿ ಆ 30 ಕಿಲೋನೇ ನಾವು ತಕೊಂಡು ಹೋಗ್ಬೇಕು. ಅಕಸ್ಮಾತ್ ಆ ಬ್ಯಾಗ್ ಅಲ್ಲಿ ಏನಾದ್ರು 32 ಕಿಲೋ ಆಯ್ತು ಅಂತ ಹೇಳಿದ್ರೆ, ಆ 2 ಕಿಲೋ ಅಂತ ಕೇಳ್ತಾರೆ, ಅದ್ರ 1 ಕಿಲೋ 31 ಕಿಲೋ ಆಯ್ತು ಅಂತ ಹೇಳಿದ್ರೆ ಓಕೆ ಪರವಾಗಿಲ್ಲ ಅಂತ ಬಿಡ್ತಾರ. ಅದಕ್ಕೆ ನಾನು ಹೇಳೋದಂತ ಹೇಳಿದ್ರೆ, ಆದಷ್ಟು 31 ಕಿಲೋ ಹಾಕಿ ಪರವಾಗಿಲ್ಲ, 32 ಕಿಲೋ ಹಾಕಬೇಡಿ. ಅವಾಗ 2 ಕಿಲೋನು ನೀವು ತೆಗಿಲೇಬೇಕಾಗತ್ತೆ. ಹಾಗಾಗಿ ನಾನು ಹೇಳುದು, ಬ್ಯಾಗ್ ಅಲ್ಲಿ ನೀವೇನಂತ ಹೇಳಿದ್ರೆ ಮಿನಿಮಮ್ 8 ಕಿಲೋ ಇರುತ್ತೆ, 7 ಕಿಲೋ ಇರುತ್ತೆ, 7 ಅಥವಾ 8 10 ಕಿಲೋ ಹಾಕ್ಬೋದು. ನೀವೇನಾದ್ರು ಏರ್ಪೋರ್ಟ್ ಅಲ್ಲಿ ನಮ್ಮ ಜೊತೆಗೆ ಬರುವರು ಅಂದ್ರೆ ನಮ್ಗೆ ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬರುವರಿದ್ರೆ ಅವ್ರ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರ ಕೈಯಲ್ಲಿ ಏನೋ ಲಗೇಜ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ 1-2 ಟೋಕೆನ್ ಕೊಡ್ಬೋದು. ಅದು ನಾವು ಹೇಗಾದ್ರೂ ಮಾಡಿ ಟೋಕೆನ್ ಕೊಟ್ಟು ಅದು ನಾವು ಪಾಸ್ ಮಾಡ್ಲಿಕ್ಕೆ ಬಿಟ್ರೆ ಬೇರೆ ಏನು ಆಗಲ್ಲ. ಇಲ್ಲ ಅಂದ್ರೆ ಅಕಸ್ಮಾತ್ ಅವರು ವೆಯ್ಟ್ ಮಾಡಿದ್ರೆ, ಎಷ್ಟು ಕಿಲೋ ಅಂತ ವೆಯ್ಟ್ ಮಾಡಿದ್ರೆ ಅದನ್ನ ಉಳಿದನ್ನ ವಾಪಸ್ ನಾವು ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ 1 ಕಿಲೋ ಪರ್ ಕಿಲೋಗೆ ಇಂತಿಷ್ಟ ಅಂತ ನೀವು ಹಣ ಕಟ್ಟಬೇಕಾಗತ್ತೆ. ಅದನ್ನ ಮಾಡ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಾವು ಖರೀದಿ ಮಾಡೋದು 30 ದಿರಾಮ್ಸ್ ಆದ್ರೆ ಅಲ್ಲಿ ನಾವು ಕಟ್ಟಬೇಕಾಗತ್ತೆ 50 ದಿರಾಮ್ಸ್ 20 ದಿರಾಮ್ಸ್ ಎಕ್ಸ್ಟ್ರಾನ ಕಟ್ಟಬೇಕಾಗತ್ತೆ. ಆ ಲೆಕ್ಕದಲ್ಲಿ ನಾವು ತಕೊಂಡು ಹೋಗೋದು ಆದಷ್ಟು ನಾವು ಲಿಮಿಟ್ ಕಮ್ಮಿ ಮಾಡಿದ್ರೆ ಒಳ್ಳೇದಂತ ನಾನು ಹೇಳುದು ಅಷ್ಟೇ. ಹಾಗೆ ನಾನು ಫ್ಲೈಟ್ ಒಳಗಡೆ ಹೋಗೋದೆಲ್ಲ ನಿಮ್ಗೆ ವಿಡಿಯೋ ಮಾಡ್ತೀನಿ. ನಾನು ಆಕ್ಚುಲಿ ಮಂಗಳೂರು ಲ್ಯಾಂಡ್ ಆದ್ರ ಮೇಲೆ ಮಂಗಳೂರಿನ ಅಬುದಾಬಿ ಟು ಮ್ಯಾಂಗ್ಳೂರು ಏರ್ಪೋರ್ಟ್ ಒಳಗಡೆ ವಿಡಿಯೋ ಮಾಡಬಾರ್ದು. ಆಕ್ಚುಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಅವರು. ನಾನು ಸ್ವಲ್ಪ ಆದಷ್ಟು ನೋಡಿ, ಇವಾಗ ನಾನು ಫ್ಲೈಟ್ ಒಳಗಡೆ ಇದ್ದೀನಿ, ಬಟ್ ಫ್ಲೈಟ್ ಒಳಗಡೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ ಅವರು. ನಿಮಗೋಸ್ಕರ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಹಾಗೆ ಫಸ್ಟಿಗೆ ನಾನು ಊಟ ಟಿಕೆಟ್ ಮಾಡುವಾಗಲೇ ಊಟ ಬುಕ್ ಮಾಡಿದೆ. ಆದರೆ ಊಟ ಅಂತ ಹೇಳಿದರೆ ಚಿಕನ್ ಬರಲ್ಲ, ಮತ್ತೇನು ಫ್ಲೈಟಲ್ಲಿ ಬರೋದು ಪಿಜ್ಜಾ, ಬರ್ಗರ್, ಇಲ್ಲ ಬಿರಿಯಾನಿ. ಬಟ್ ನಾನು ಫಸ್ಟೇ ಬುಕ್ ಮಾಡಿರೋದು ಸ್ಯಾಂಡ್ವಿಚ್ ಆ್ಯಂಡ್ ಜ್ಯೂಸ್. ನೋಡಿ ಅಂತ ಕಾಣ್ತದೆ. ಹೋಗುವಾಗ ತುಂಬ ಖುಷಿ ಆಗ್ತದೆ. ಕೆಲವೊಂದು ಟೈಮ್ ವಾ ಎಷ್ಟು ಚಂದ ಕಾಣ್ತಂತ ಮನಸ್ಸಿನಲ್ಲಿ ಭಯ ಇರುತ್ತೆ. ಭಯನ ಬೇರೆ ತೋರಿಸ್ಬಾರ್ದು, ಅದು ನಮ್ಮ ಮನಸ್ಸಲ್ಲೇ ಇರಬೇಕು. ಯಾಕೆ ಹೇಳಿದರೆ ಫ್ಲೈಟಲ್ಲಿ ಹೋಗುವ ಹೊತ್ತಿಗೆ ಸ್ವಲ್ಪ ಹತ್ತಿ ತಗೊಂಡು ಹೋಗಿದ್ದು ಒಳ್ಳೇದು. ಯಾಕಂತ ಹೇಳಿದ್ರೆ ಸೌಂಡ್ ಇದೆಯಲ್ಲ, ತುಂಬ ಭಯಂಕರ ಸೌಂಡ್ ಇದೆ. ಅದಕ್ಕೆ ನಾವು ಹತ್ತಿ ತಗೊಂಡು ಹೋದ್ರೆ ಒಂದು ಸ್ವಲ್ಪ ಹತ್ತಿ ಆಯಿತು ಅಂತ ಸೌಂಡ್ ಗೊತ್ತಾಗಲ್ಲ. ಹಾಗೆ ನಾವು ಟಿಕೆಟ್ ಮಾಡುವ ವಿಂಡೋ ಸೀಟ್ ನಾವು ಮಾಡಿದರೆ ಡೇ ಅಲ್ಲಿ ಹೋಗುವಾಗ ಇಲ್ಲ ನೈಟಲ್ಲಿ ಹೋಗುವಾಗ ಕೆಲವೊಂದು ಕಡೆ ಒಂದು ದೇಶ ಇರುತ್ತೆ, ತುಂಬ ಖುಷಿ ಆಗ್ತದೆ. ಡ್ರಾಯಿಂಗ್ ಮ್ಯಾಪ್ ಥರ ಕಾಣ್ತಷ್ಟು ಚಂದ ಕಾಣ್ತದೆ. ತುಂಬ ಖುಷಿ ಆಗ್ತದೆ. ನಾನು ತುಂಬ ನೋಡಿ ಖುಷಿ ಪಡ್ಲ. ಲ್ಯಾಂಡ್ ಆಗೋ ಸಮಯ ಬಂತು ಮ್ಯಾಂಗ್ಳೂರು ಏರ್ಪೋರ್ಟ್. ಫುಲ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಸಪೋರ್ಟ್ ಮಾಡಿದ್ರೆ ನನಗಿನ್ನೂ ಹೆಚ್ಚಾಗಿ ವಿಡಿಯೋ ಅಪ್ಡೇಟ್ ಮಾಡುವಂಥ ಅವಕಾಶ ಕೊಡಿ ಅಂತ ನಾನು ಹೇಳ್ತಾ ಇದ್ದೆ. ಯಾಕಂತ ಹೇಳಿದರೆ ನಾನು ದುಬೈದಲ್ಲಿ ಇದ್ದ ಕಾರಣ ದುಬೈಯಲ್ಲಿ ಪ್ರತಿಯೊಂದು ಜಾಗಕ್ಕೆ ಹೋದ್ರೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡುವಂಥ ನಮಗೆ ಸಮಯ ಸಿಗುತ್ತೆ. ಅದನ್ನು ನೀವು ಒದಗಿಸಿ ಕೊಡಿ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ಇವಾಗ ಜಾಸ್ತಿ ಟೈಮ್ ಮಂಗಳೂರು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಕೇವಲ ಏನಿಲ್ಲ ಚಂದ ಕಾಣ್ತದೆ. ಅದಕ್ಕೆ ಹೇಳೋದು, ಟಿಕೆಟ್ ಮಾಡುವಾಗಲೇ ವಿಂಡೋ ಸೀಟ್ ಬುಕ್ ಮಾಡಿ. ಯಾಕೆ ಹೇಳಿದರೆ ಒಳಗಡೆ ಕೂತ್ಕೊಂಡು ಹೊರಗಡೆ ನೋಡಲಿಕ್ಕೆ ತುಂಬ ಇತ್ತು. ಅದೇ ನೋಡಿ ಕಣ್ ತುಂಬ್ಕೊಂಡದೇ ತುಂಬ. ಯಾಕಂತ ಹೇಳಿದ್ರೆ ನಾವು ಕೆಳಗಡೆ ಪೂರ ಮತ್ತೆ ಮೇಲ್ಗಡೆಯಿಂದ ಎಲ್ಲದೂ ನೋಡ್ಬೋದು. ಅದಕ್ಕೆ ಹೇಳೋದು, ನಾನು ಪ್ರತಿ ವರ್ಷನೂ ಟೈಮ್ ಬರುವಾಗ ಎನಿ ಟೈಮ್ ವಿಂಡೋ ಸೀಟೇ ನಾನು ಹೇಳಿದ್ರೆ ನನಗೆ ಒಳಗಡೆ ಕೂತ್ಕೊಂಡು ಕೆಳಗಡೆ ವೀಕ್ಷಣೆ ಮಾಡುವಂಥ ಮೊದಲಿಂದನೂ ವರ್ಷ ನಾನು ವಿಂಡೋ ಸೀಟ ನಾನು ಸಮಯ ಬಂದು ಅವ್ರು ಏರ್ಪೋರ್ಟ್ ಫುಲ್ ವಿಡಿಯೋ ನಾನು ಅಪ್ಡೇಟ್ ಮಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ಸಪೋರ್ಟ್ ಮಾಡೋದು ಮರಿಬೇಡಿ. ವೀಕ್ಷಣೆ ಮಾಡೋಕ್ಕೆ ಬೇಕು, ಒಬ್ಬರಿಗೂ ಒಂದಲ್ಲ ಒಂದು ಆಸೆ ಇರುತ್ತೆ.